ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಅವ್ರ ಜೊತೆಯಲ್ಲಿದ್ದಾನೆ. ಸರ್, ಇವತ್ತಿನ ಅಜೆಂಡಾ ಅಂದರೆ ಈ ಸೆಷನ್ನಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾವ ಥರ ಸಾಗುತ್ತೆ, ಏನೇನು ಪ್ಲಾನ್ ಆಗಿದೆ? ಇಲ್ಲ, ನಾವು ಇನ್ನೂ ಡಿಸೈಡ್ ಮಾಡಿಲ್ಲ. ನಾಳೆ ಶಾಸಕಾಂಗ ಸಭೆ ಇದೆ. ಶಾಸಕಾಂಗ ಸಭೆಯಲ್ಲಿ ತೀರ್ಮಾನ ಮಾಡ್ತೇವೆ. ಮೇನ್ ಅಜೆಂಡಾ ಈ ಸರಿ ಏನಿರುತ್ತೆ ಸರ್ ಸರ್ಕಾರದ ವಿರುದ್ಧ? ಈ ರೈತರ ಸಮಸ್ಯೆಗಳಿದೆ, ದಲಿತರ ಸಮಸ್ಯೆಗಳಿದೆ, ಈ ವಿದ್ಯಾರ್ಥಿಗಳ ಸಮಸ್ಯೆ ಇದೆ, ಶಾಲೆಗಳ ಸಮಸ್ಯೆ ಇದೆ, ಟೀಚರ್ಗಳ ಸಮಸ್ಯೆ ಇದೆ. ಬೇಕಾದ ಸಮಸ್ಯೆ ಇಲ್ಲದ ಇಲಾಖೆಗಳೇ ಇಲ್ಲ. ಸಮಸ್ಯೆ ಇಲ್ಲದ ಇಲಾಖೆಗಳೇ ಇಲ್ಲ. ಆ ಕಾರಣದಿಂದ ಎಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ನಾವು ಹೋರಾಟ ಮಾಡಲೇಬೇಕಾಗಿದೆ. ನಾವು ಮಾಡ್ತೇವೆ. ಅಂದರೆ ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಬಗ್ಗಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. BJP ಅವ್ರು ಯಾವತ್ತಿದ್ರೂ ಕೂಡ ಊಟದಲ್ಲಿ ಉಪ್ಪಿನಕಾಯಿ ಥರ ಇದು ಕೆಡ್ಕನ್ನ ಹುಡುಕ್ತಾ ಇರ್ತಾರೆ, ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಹುಡುಕ್ತಾ ಇರ್ತಾರೆ, ಸಮಯ ವ್ಯರ್ಥ ಮಾಡ್ತಾರೆ ಅಂತ ಸಂತೋಷ್ ಅಡೋರ್ ಆರೋಪ. ನೋಡಿ, ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ ಅಂದರೆ ಬಹುಶಃ ಅವ್ರಿಗೆ ತಲೆ ಇಲ್ಲ ಅಂತ ಅರ್ಥ. ತಲೆ ಇರೋರು ತಲೆ ಕೆಡಿಸ್ಕೊಳ್ಬೇಕು. ಯಾಕೆಂತಂದರೆ ಜನರ ಸಮಸ್ಯೆಗಳನ್ನು ಪರಿಹಾರಕ್ಕೆ, ಅವರ ಕೆಲಸ ಮಾಡಲಿಕ್ಕೆ ಒಂದು ಸರ್ಕಾರ ಬರೋದು. ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ ಅನ್ನೋದಾದರೆ ನಾವು ಯಾರ ಪರವಾಗಿ ಹೋರಾಟ ಮಾಡ್ತಿರೋದು? ಜನರ ಪರವಾಗಿ. ನೀವು ಜನರ ನಾವು ಧ್ವನಿ ಎತ್ತಿದಾಗ ನೀವು ತಲೆ ಕೆಡಿಸ್ಕೊಳ್ಳಲ್ಲ ಅಂದರೆ ಪ್ರಜಾಪ್ರಭುತ್ವಕ್ಕೆ ಗೌರವ ಇದೆಯಾ? ಸಂವಿಧಾನಕ್ಕೆ ನಿಮ್ಮಲ್ಲಿ ಗೌರವ ಇದೆಯಾ? ನೀವೆಂಥವರು ಅಂತ ಗೊತ್ತಾಗ್ತದ? ಅಂದರೆ ಕೇವಲ ನೀವು ಲೂಟಿ ಮಾಡಲಿಕ್ಕೆ ಬಂದಿದ್ದೀರಿ ಅಂತ ನಾನು ಹೇಳ್ಬೋದಲ್ಲ. ಈಗ ನಡೀತಿರೋದೇ ಲೂಟಿ ಅಲ್ವಾ? ನೋಡಿದ್ರಿ, ಅರೆ 46 ಇದನ್ನು ಕಸ ಹೊಡೆಯೋ ಮಿಷನ್ಗಳನ್ನು ತಂದು ಈ ಬರೀ ಎಷ್ಟು 640 ಕೋಟಿ ಕೇವಲ ನೀವು ಲೀಸ್ಗೆ ತಗೊಳ್ತೀರಿ ಅಂತಂದರೆ ಇದಕ್ಕಿಂತ ಲೂಟಿ ಏನಿದೆ? 100-150 ಕೋಟಿಯಲ್ಲಿ ಅಷ್ಟು ಮಿಷನ್ಗಳು ಬರ್ತವೆ ಅಂತೇಳಿ ಎಲ್ಲ ಕಡೆಯಿಂದನೂ ವರದಿಗಳು ಬರ್ತಾಯಿವೆ. ಇಷ್ಟಿದ್ರೂ ನೀವು ಅದನ್ನು ಮಾಡ್ತೀರಂತಂದ್ರೆ ಏನು? ಅಂದರೆ ನೀವು ಮಾಡ್ತಾ ಇರ್ತಕ್ಕಂಥ ಪ್ರತಿ ಕೆಲಸವೂ ಕೂಡ ಲೂಟಿ ಅನ್ನೋದು ಜನರಿಗೆ ಗೊತ್ತಾಗ್ತದೆ. ನೀವು ತಲೆ ಕೆಡಿಸ್ಕೊಳ್ಳಿಲ್ಲ ಅಂದರೆ ಇದೇನೇ ಉತ್ತರ ಅದಕ್ಕೆ. ಸರ್, ಈ ಕಾಂಗ್ರೆಸ್ನ ಒಳಗಡೆ ಇರುವಂಥ ಆಂತರಿಕ ಕಚ್ಚಾಟದಿಂದ ರಾಜ್ಯದ ಜನರಿಗೆ ಸಮಸ್ಯೆ ಆಗ್ತಿದೆ, ಅಭಿವೃದ್ಧಿ ಆಗ್ತಿಲ್ಲ, ಆಡಳಿತ ಯಂತ್ರ ಕುಸಿಬಿದ್ದಿದೆ ಅಂತ ಜನರು ಆರೋಪ ಮಾಡ್ತಿರೋ, BJP ಕೂಡ ಆರೋಪ ಮಾಡ್ಕೊಂಡ್ಬಂದಿದೆ. ಇದನ್ನು ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ ಮುಂದೆ? ನೋಡಿ, ಅದೇ ಮುಖ್ಯ ಇರೋದು. ನೀವು ಆಂತರಿಕ ಜಗಳದಲ್ಲಿ ಜನರನ್ನು ಹಾಳು ಮಾಡ್ತಾ ಇದ್ದೀರಿ, ರಾಜ್ಯವನ್ನು ಲೂಟಿ ಮಾಡಿ ಹಾಳು ಮಾಡ್ತಾ ಇದ್ದೀರಿ. ನಮಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಆಂತರಿಕ ಜಗಳ ನಮ್ಮ ಸಮಸ್ಯೆ ಅಲ್ಲ, ಅದು ನಿಮ್ಮ ಪಕ್ಷದ ಸಮಸ್ಯೆ. ಹೈಕಮಾಂಡು ಸತ್ತಿದೆ ನಿಮ್ಮದು. ನಿಮ್ಮ ಹೈಕಮಾಂಡು ಸರಿ ಇದ್ದಿದ್ರೆ ಇಷ್ಟೊತ್ತಿಗೆ ಅದು ಪರಿಹಾರ ಮಾಡ್ಬೋದಾಗಿತ್ತು. ಮಾಡಲಿಲ್ಲ. ನಾ ಕೊಡೆ ನೀ ಬಿಡೆ, ಇದು ಜನರಿಗೆ ಬೇಕಾಗಿರುವಂಥದ್ದಲ್ಲ. ಇದಕ್ಕೆ ತಗೊಂಡೋಗ್ಬೇಕಂತಂದ್ರೆ ಅದಕ್ಕೆ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ಬೇಕಾಗ್ತದೆ. ಅವ್ರು ಹೇಳಿದ್ದಾರೆ, ನನಗೂ ಗೊತ್ತಿದೆ. BJP ಅವರು ಬಟ್ಟೆ ಹರ್ಕೊಂಡ್ರು ನಾವು ಕೇಳೋದೇ, ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿರೋದನ್ನು ನಾವು ಕೇಳಿದ್ದೇವೆ. ಆಯಿತಾ? ವಿರೋಧ ಪಕ್ಷ ಅಂತಂದ್ರೆ ಏನು? ನೀವು ವಿರೋಧ ಪಕ್ಷದಲ್ಲಿದ್ದಿರಿ. ನಾವು ಈ ರೀತಿ ನೀವು ಬಟ್ಟೆ ಎಲ್ಲ ಹರ್ಕೊಂಡ್ರು ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನಾವು ಹೇಳಿದ್ದೀವಿ. ಇವತ್ತದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳು ಸರ್ಕಾರದಷ್ಟೇ ಮುಖ್ಯ. ಅದನ್ನು ನೀವು ಗೌರವಿಸಿ ನಡ್ಕೊಂಡ್ರೆ ಸಮಸ್ಯೆಗಳು ಉಲ್ಬಣ ಆಗೋದಿಲ್ಲ, ಕಡಿಮೆ ಆಗ್ತದೆ. ಇಲ್ಲ ಅದನ್ನೇ ಮುಂದುವರಿಸ್ತೀನಿ ಅಂತಂತಂದರೆ ರಾಜ್ಯ ಹಾಳಾಗ್ತದೆ. ಅದಕ್ಕೆ ನಾವು ಬಿಡೋದಿಲ್ಲ. ಇಷ್ಟ ಆಯಿತು ಛಲವಾದಿ ನಾರಾಯಣ ಸ್ವಾಮಿರವರ ಮತ್ತು ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಅವ್ರ ಜೊತೆಯಲ್ಲಿದ್ದಾನೆ. ಸರ್, ಇವತ್ತಿನ ಅಜೆಂಡಾ ಅಂದರೆ ಈ ಸೆಷನ್ನಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾವ ಥರ ಸಾಗುತ್ತೆ, ಏನೇನು ಪ್ಲಾನ್ ಆಗಿದೆ? ಇಲ್ಲ, ನಾವು ಇನ್ನೂ ಡಿಸೈಡ್ ಮಾಡಿಲ್ಲ. ನಾಳೆ ಶಾಸಕಾಂಗ ಸಭೆ ಇದೆ. ಶಾಸಕಾಂಗ ಸಭೆಯಲ್ಲಿ ತೀರ್ಮಾನ ಮಾಡ್ತೇವೆ. ಮೇನ್ ಅಜೆಂಡಾ ಈ ಸರಿ ಏನಿರುತ್ತೆ ಸರ್ ಸರ್ಕಾರದ ವಿರುದ್ಧ? ಈ ರೈತರ ಸಮಸ್ಯೆಗಳಿದೆ, ದಲಿತರ ಸಮಸ್ಯೆಗಳಿದೆ, ಈ ವಿದ್ಯಾರ್ಥಿಗಳ ಸಮಸ್ಯೆ ಇದೆ, ಶಾಲೆಗಳ ಸಮಸ್ಯೆ ಇದೆ, ಟೀಚರ್ಗಳ ಸಮಸ್ಯೆ ಇದೆ. ಬೇಕಾದ ಸಮಸ್ಯೆ ಇಲ್ಲದ ಇಲಾಖೆಗಳೇ ಇಲ್ಲ. ಸಮಸ್ಯೆ ಇಲ್ಲದ ಇಲಾಖೆಗಳೇ ಇಲ್ಲ. ಆ ಕಾರಣದಿಂದ ಎಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ನಾವು ಹೋರಾಟ ಮಾಡಲೇಬೇಕಾಗಿದೆ. ನಾವು ಮಾಡ್ತೇವೆ. ಅಂದರೆ ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಬಗ್ಗಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. BJP ಅವ್ರು ಯಾವತ್ತಿದ್ರೂ ಕೂಡ ಊಟದಲ್ಲಿ ಉಪ್ಪಿನಕಾಯಿ ಥರ ಇದು ಕೆಡ್ಕನ್ನ ಹುಡುಕ್ತಾ ಇರ್ತಾರೆ, ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಹುಡುಕ್ತಾ ಇರ್ತಾರೆ, ಸಮಯ ವ್ಯರ್ಥ ಮಾಡ್ತಾರೆ ಅಂತ ಸಂತೋಷ್ ಅಡೋರ್ ಆರೋಪ. ನೋಡಿ, ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ ಅಂದರೆ ಬಹುಶಃ ಅವ್ರಿಗೆ ತಲೆ ಇಲ್ಲ ಅಂತ ಅರ್ಥ. ತಲೆ ಇರೋರು ತಲೆ ಕೆಡಿಸ್ಕೊಳ್ಬೇಕು. ಯಾಕೆಂತಂದರೆ ಜನರ ಸಮಸ್ಯೆಗಳನ್ನು ಪರಿಹಾರಕ್ಕೆ, ಅವರ ಕೆಲಸ ಮಾಡಲಿಕ್ಕೆ ಒಂದು ಸರ್ಕಾರ ಬರೋದು. ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ ಅನ್ನೋದಾದರೆ ನಾವು ಯಾರ ಪರವಾಗಿ ಹೋರಾಟ ಮಾಡ್ತಿರೋದು? ಜನರ ಪರವಾಗಿ. ನೀವು ಜನರ ನಾವು ಧ್ವನಿ ಎತ್ತಿದಾಗ ನೀವು ತಲೆ ಕೆಡಿಸ್ಕೊಳ್ಳಲ್ಲ ಅಂದರೆ ಪ್ರಜಾಪ್ರಭುತ್ವಕ್ಕೆ ಗೌರವ ಇದೆಯಾ? ಸಂವಿಧಾನಕ್ಕೆ ನಿಮ್ಮಲ್ಲಿ ಗೌರವ ಇದೆಯಾ?
ನೀವೆಂಥವರು ಅಂತ ಗೊತ್ತಾಗ್ತದ? ಅಂದರೆ ಕೇವಲ ನೀವು ಲೂಟಿ ಮಾಡಲಿಕ್ಕೆ ಬಂದಿದ್ದೀರಿ ಅಂತ ನಾನು ಹೇಳ್ಬೋದಲ್ಲ? ಈಗ ನಡೀತಿರೋದೇ ಲೂಟಿ ಅಲ್ವಾ? ನೋಡಿದ್ರಿ, ಅರೆ 46 ಇದನ್ನು ಕಸ ಹೊಡೆಯೋ ಮಿಷನ್ಗಳನ್ನ ತಂದು ಈ ಬರೀ ಎಷ್ಟು 640 ಕೋಟಿ ಕೇವಲ ನೀವು ಲೀಸ್ಗೆ ತಗೊಳ್ತೀರಿ ಅಂತಂದರೆ ಇದಕ್ಕಿಂತ ಲೂಟಿ ಏನಿದೆ? 100-150 ಕೋಟಿಯಲ್ಲಿ ಅಷ್ಟು ಮಿಷನ್ಗಳು ಬರ್ತವೆ ಅಂತೇಳಿ ಎಲ್ಲ ಕಡೆಯಿಂದನೂ ವರದಿಗಳು ಬರ್ತಾವೆ. ಇಷ್ಟಿದ್ರೂ ನೀವು ಅದನ್ನು ಮಾಡ್ತೀರಿ ಅಂತಂದರೆ ಏನು? ಅಂದರೆ ನೀವು ಮಾಡ್ತಾ ಇರ್ತಕ್ಕಂಥ ಪ್ರತಿ ಕೆಲಸವೂ ಕೂಡ ಲೂಟಿ ಅನ್ನೋದು ಜನರಿಗೆ ಗೊತ್ತಾಗ್ತದೆ. ನೀವು ತಲೆ ಕೆಡಿಸ್ಕೊಳ್ಳಿಲ್ಲ ಅಂದರೆ ಇದೇನೇ ಉತ್ತರ ಅದಕ್ಕೆ. ಕೊನೆಯದಾಗಿ ಸರ್, ಈ ಕಾಂಗ್ರೆಸ್ನ ಒಳಗಡೆ ಇರುವಂಥ ಆಂತರಿಕ ಕಚ್ಚಾಟದಿಂದ ರಾಜ್ಯದ ಜನರಿಗೆ ಸಮಸ್ಯೆ ಆಗ್ತಿದೆ, ಅಭಿವೃದ್ಧಿ ಆಗ್ತಿಲ್ಲ, ಆಡಳಿತ ಯಂತ್ರ ಕುಸಿಬಿದ್ದಿದೆ ಅಂತ ಜನರು ಆರೋಪ ಮಾಡ್ತಿರೋ, ಬಿಜೆಪಿ ಕೂಡ ಆರೋಪ ಮಾಡ್ಕೊಂಡ್ಬಂದಿದೆ. ಇದನ್ನ ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ ಮುಂದೆ? ನೋಡಿ, ಅದೇ ಮುಖ್ಯ ಇರೋದು. ನೀವು ಆಂತರಿಕ ಜಗಳದಲ್ಲಿ ಜನರನ್ನು ಹಾಳು ಮಾಡ್ತಾ ಇದ್ದೀರಿ, ರಾಜ್ಯವನ್ನು ಲೂಟಿ ಮಾಡಿ ಹಾಳು ಮಾಡ್ತಾ ಇದ್ದೀರಿ. ನಮಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಆಂತರಿಕ ಜಗಳ ನಮ್ಮ ಸಮಸ್ಯೆ ಅಲ್ಲ, ಅದು ನಿಮ್ಮ ಪಕ್ಷದ ಸಮಸ್ಯೆ. ಹೈಕಮಾಂಡು ಸತ್ತಿದೆ ನಿಮ್ಮದು. ನಿಮ್ಮ ಹೈಕಮಾಂಡು ಸರಿ ಇದ್ದಿದ್ರೆ ಇಷ್ಟೊತ್ತಿಗೆ ಅದು ಪರಿಹಾರ ಮಾಡ್ಬೋದಾಗಿತ್ತು. ಮಾಡಲಿಲ್ಲ. ನಾ ಕೊಡೆ ನೀ ಬಿಡೆ, ಇದು ಜನರಿಗೆ ಬೇಕಾಗಿರುವಂಥದ್ದಲ್ಲ. ಇದಕ್ಕೆ ತಗೊಂಡೋಗ್ಬೇಕಂತಂದ್ರೆ ಅದಕ್ಕೆ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ಬೇಕಾಗ್ತದೆ. ಅವ್ರು ಹೇಳಿದ್ದಾರೆ, ನನಗೂ ಗೊತ್ತಿದೆ. ಬಿ ಜೆ ಪಿಯವರು ಬಟ್ಟೆ ಹರ್ಕೊಂಡ್ರು ನಾವು ಕೇಳೋದೇ, ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿರೋದನ್ನು ನಾವು ಕೇಳಿದ್ದೇವೆ. ಆಯಿತಾ? ವಿರೋಧ ಪಕ್ಷ ಅಂತಂದ್ರೆ ಏನು? ನೀವು ವಿರೋಧ ಪಕ್ಷದಲ್ಲಿದ್ದಿರಿ. ನಾವು ಈ ರೀತಿ ನೀವು ಬಟ್ಟೆ ಎಲ್ಲ ಹರ್ಕೊಂಡ್ರು ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನಾವು ಹೇಳಿದ್ದೀವಿ. ಇವತ್ತದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳು ಸರ್ಕಾರದಷ್ಟೇ ಮುಖ್ಯ. ಅದನ್ನು ನೀವು ಗೌರವಿಸಿ ನಡ್ಕೊಂಡ್ರೆ ಸಮಸ್ಯೆಗಳು ಉಲ್ಬಣ ಆಗೋದಿಲ್ಲ, ಕಡಿಮೆ ಆಗ್ತದೆ. ಇಲ್ಲ ಅದನ್ನೇ ಮುಂದುವರಿಸ್ತೀನಿ ಅಂತಂತಂದರೆ ರಾಜ್ಯ ಹಾಳಾಗ್ತದೆ. ಅದಕ್ಕೆ ನಾವು ಬಿಡೋದಿಲ್ಲ. ಇಷ್ಟ ಆಯಿತು ಛಲವಾದಿ ನಾರಾಯಣ ಸ್ವಾಮಿರವರ ಮತ್ತು ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಅವ್ರ ಜೊತೆಯಲ್ಲಿದ್ದಾನೆ. ಸರ್, ಇವತ್ತಿನ ಅಜೆಂಡಾ ಅಂದರೆ ಈ ಸೆಷನ್ನಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾವ ಥರ ಸಾಗುತ್ತೆ, ಏನೇನು ಪ್ಲಾನ್ ಆಗಿದೆ? ಇಲ್ಲ, ನಾವು ಇನ್ನೂ ಡಿಸೈಡ್ ಮಾಡಿಲ್ಲ. ನಾಳೆ ಶಾಸಕಾಂಗ ಸಭೆ ಇದೆ. ಶಾಸಕಾಂಗ ಸಭೆಯಲ್ಲಿ ತೀರ್ಮಾನ ಮಾಡ್ತೇವೆ. ಮೇನ್ ಅಜೆಂಡಾ ಈ ಸರಿ ಏನಿರುತ್ತೆ ಸರ್ ಸರ್ಕಾರದ ವಿರುದ್ಧ? ಈ ರೈತರ ಸಮಸ್ಯೆಗಳಿದೆ, ದಲಿತರ ಸಮಸ್ಯೆಗಳಿದೆ, ಈ ವಿದ್ಯಾರ್ಥಿಗಳ ಸಮಸ್ಯೆ ಇದೆ, ಶಾಲೆಗಳ ಸಮಸ್ಯೆ ಇದೆ, ಟೀಚರ್ಗಳ ಸಮಸ್ಯೆ ಇದೆ. ಬೇಕಾದ ಸಮಸ್ಯೆ ಇಲ್ಲದ ಇಲಾಖೆಗಳೇ ಇಲ್ಲ. ಸಮಸ್ಯೆ ಇಲ್ಲದ ಇಲಾಖೆಗಳೇ ಇಲ್ಲ. ಆ ಕಾರಣದಿಂದ ಎಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ನಾವು ಹೋರಾಟ ಮಾಡಲೇಬೇಕಾಗಿದೆ. ನಾವು ಮಾಡ್ತೇವೆ. ಅಂದರೆ ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಬಗ್ಗಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. ಬಿ ಜೆ ಪಿಯವರು ಯಾವತ್ತಿದ್ರೂ ಕೂಡ ಊಟದಲ್ಲಿ ಉಪ್ಪಿನಕಾಯಿ ಥರ ಇದು ಕೆಡ್ಕನ್ನ ಹುಡುಕ್ತಾ ಇರ್ತಾರೆ, ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಹುಡುಕ್ತಾ ಇರ್ತಾರೆ, ಸಮಯ ವ್ಯರ್ಥ ಮಾಡ್ತಾರೆ ಅಂತ ಸಂತೋಷ್ ಅಡೋರ್ ಆರೋಪ. ನೋಡಿ, ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ ಅಂದರೆ ಬಹುಶಃ ಅವ್ರಿಗೆ ತಲೆ ಇಲ್ಲ ಅಂತ ಅರ್ಥ. ತಲೆ ಇರೋರು ತಲೆ ಕೆಡಿಸ್ಕೊಳ್ಬೇಕು. ಯಾಕೆಂತಂದರೆ ಜನರ ಸಮಸ್ಯೆಗಳನ್ನು ಪರಿಹಾರಕ್ಕೆ ಅವರ ಕೆಲಸ ಮಾಡಲಿಕ್ಕೆ ಒಂದು ಸರ್ಕಾರ ಬರೋದು. ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ ಅನ್ನೋದಾದರೆ ನಾವು ಯಾರ ಪರವಾಗಿ ಹೋರಾಟ ಮಾಡ್ತಿರೋದು? ಜನರ ಪರವಾಗಿ. ನೀವು ಜನರ ನಾವು ಧ್ವನಿ ಎತ್ತಿದಾಗ ನೀವು ತಲೆ ಕೆಡಿಸ್ಕೊಳ್ಳಲ್ಲ ಅಂದರೆ ಪ್ರಜಾಪ್ರಭುತ್ವಕ್ಕೆ ಗೌರವ ಇದೆಯಾ? ಸಂವಿಧಾನಕ್ಕೆ ನಿಮ್ಮಲ್ಲಿ ಗೌರವ ಇದೆಯಾ? ನೀವೆಂಥವರು ಅಂತ ಗೊತ್ತಾಗ್ತದ? ಅಂದರೆ ಕೇವಲ ನೀವು ಲೂಟಿ ಮಾಡಲಿಕ್ಕೆ ಬಂದಿದ್ದೀರಿ ಅಂತ ನಾನು ಹೇಳ್ಬೋದಲ್ಲ? ಈಗ ನಡೀತಿರೋದೇ ಲೂಟಿ ಅಲ್ವಾ? ನೋಡಿದ್ರಿ, ಅರೆ 46 ಇದನ್ನು ಕಸ ಹೊಡೆಯೋ ಮಿಷನ್ಗಳನ್ನ ತಂದು ಈ ಬರೀ ಎಷ್ಟು 640 ಕೋಟಿ ಕೇವಲ ನೀವು ಲೀಸ್ಗೆ ತಗೊಳ್ತೀರಿ ಅಂತಂದರೆ ಇದಕ್ಕಿಂತ ಲೂಟಿ ಏನಿದೆ? 100-150 ಕೋಟಿಯಲ್ಲಿ ಅಷ್ಟು ಮಿಷನ್ಗಳು ಬರ್ತವೆ ಅಂತೇಳಿ ಎಲ್ಲ ಕಡೆಯಿಂದನೂ ವರದಿಗಳು ಬರ್ತಾವೆ. ಇಷ್ಟಿದ್ರೂ ನೀವು ಅದನ್ನು ಮಾಡ್ತೀರಿ ಅಂತಂದರೆ ಏನು? ಅಂದರೆ ನೀವು ಮಾಡ್ತಾ ಇರ್ತಕ್ಕಂಥ ಪ್ರತಿ ಕೆಲಸವೂ ಕೂಡ ಲೂಟಿ ಅನ್ನೋದು ಜನರಿಗೆ ಗೊತ್ತಾಗ್ತದೆ. ನೀವು ತಲೆ ಕೆಡಿಸ್ಕೊಳ್ಳಿಲ್ಲ ಅಂದರೆ ಇದೇನೇ ಉತ್ತರ ಅದಕ್ಕೆ. ಕೊನೆಯದಾಗಿ ಸರ್, ಈ ಕಾಂಗ್ರೆಸ್ನ ಒಳಗಡೆ ಇರುವಂಥ ಆಂತರಿಕ ಕಚ್ಚಾಟದಿಂದ ರಾಜ್ಯದ ಜನರಿಗೆ ಸಮಸ್ಯೆ ಆಗ್ತಿದೆ, ಅಭಿವೃದ್ಧಿ ಆಗ್ತಿಲ್ಲ, ಆಡಳಿತ ಯಂತ್ರ ಕುಸಿಬಿದ್ದಿದೆ ಅಂತ ಜನರು ಆರೋಪ ಮಾಡ್ತಿರೋ, ಬಿಜೆಪಿ ಕೂಡ ಆರೋಪ ಮಾಡ್ಕೊಂಡ್ಬಂದಿದೆ. ಇದನ್ನ ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ ಮುಂದೆ? ನೋಡಿ, ಅದೇ ಮುಖ್ಯ ಇರೋದು. ನೀವು ಆಂತರಿಕ ಜಗಳದಲ್ಲಿ ಜನರನ್ನು ಹಾಳು ಮಾಡ್ತಾ ಇದ್ದೀರಿ, ರಾಜ್ಯವನ್ನು ಲೂಟಿ ಮಾಡಿ ಹಾಳು ಮಾಡ್ತಾ ಇದ್ದೀರಿ. ನಮಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಆಂತರಿಕ ಜಗಳ ನಮ್ಮ ಸಮಸ್ಯೆ ಅಲ್ಲ, ಅದು ನಿಮ್ಮ ಪಕ್ಷದ ಸಮಸ್ಯೆ. ಹೈಕಮಾಂಡು ಸತ್ತಿದೆ ನಿಮ್ಮದು. ನಿಮ್ಮ ಹೈಕಮಾಂಡು ಸರಿ ಇದ್ದಿದ್ರೆ ಇಷ್ಟೊತ್ತಿಗೆ ಅದು ಪರಿಹಾರ ಮಾಡ್ಬೋದಾಗಿತ್ತು. ಮಾಡಲಿಲ್ಲ. ನಾ ಕೊಡೆ ನೀ ಬಿಡೆ, ಇದು ಜನರಿಗೆ ಬೇಕಾಗಿರುವಂಥದ್ದಲ್ಲ. ಇದಕ್ಕೆ ತಗೊಂಡೋಗ್ಬೇಕಂತಂದ್ರೆ ಅದಕ್ಕೆ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ಬೇಕಾಗ್ತದೆ. ಅವ್ರು ಹೇಳಿದ್ದಾರೆ, ನನಗೂ ಗೊತ್ತಿದೆ.
ಬಿ ಜೆ ಪಿಯವರು ಬಟ್ಟೆ ಹರ್ಕೊಂಡ್ರು ನಾವು ಕೇಳೋದೇ, ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿರೋದನ್ನು ನಾವು ಕೇಳಿದ್ದೇವೆ. ಆಯಿತಾ? ವಿರೋಧ ಪಕ್ಷ ಅಂತಂದ್ರೆ ಏನು? ನೀವು ವಿರೋಧ ಪಕ್ಷದಲ್ಲಿದ್ದಿರಿ, ನಾವು ಈ ರೀತಿ ನೀವು ಬಟ್ಟೆ ಎಲ್ಲ ಹರ್ಕೊಂಡ್ರು ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನಾವು ಹೇಳಿದ್ದೀವಿ. ಇವತ್ತದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳು ಸರ್ಕಾರದಷ್ಟೇ ಮುಖ್ಯ. ಅದನ್ನು ನೀವು ಗೌರವಿಸಿ ನಡ್ಕೊಂಡ್ರೆ ಸಮಸ್ಯೆಗಳು ಉಲ್ಬಣ ಆಗೋದಿಲ್ಲ, ಕಡಿಮೆ ಆಗ್ತದೆ. ಇಲ್ಲ ಅದನ್ನೇ ಮುಂದುವರಿಸ್ತೀನಿ ಅಂತಂತಂದರೆ ರಾಜ್ಯ ಹಾಳಾಗ್ತದೆ. ಅದಕ್ಕೆ ನಾವು ಬಿಡೋದಿಲ್ಲ. ಇವಿಷ್ಟಾಯಿತು ಛಲವಾದಿ ನಾರಾಯಣ ಸ್ವಾಮಿರವರ ಮತ್ತು ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.